ನಿಜ ವಾಪಸ್ ಬರಬೇಕಲ್ಲ. ಈ ಎಲ್ಲ ಸಾಲವನ್ನ 2014 ಪೂರ್ವದಲ್ಲಿ ಕೊಟ್ಟಿದ್ದು. ಆಯ್ತಲ್ಲ, ಎಲ್ಲ ಸಾಲನ ಚಿದಂಬರಂ ಚೀಟಿ ಕೊಟ್ಟು ಸೋನಿಯಾ ಗಾಂಧಿ ಫೋನ್ ಮಾಡಿ ಕೊಡಿಸಿದ ಸಾಲಗಳು ಇವು. ಬೇರೆಯಿಂದ ಬಿಟ್ರೆ ಬೇರೆ ಮಾತಾಡ್ರಿ ಸಾಕು. ಬರೇ ಇಂತ ಮಾತಾಡದೆ, ಇಂತ ಮಾತಾಡ್ಬಿಟ್ರೆ ಬೇರೇನಿಲ್ಲ. ಸ್ಪೀಕ್ ಸಮಥಿಂಗ್ ವಿತ್ ಸೆನ್ಸಿಬಲ್. ಸೋನಿಯಾ ಗಾಂಧಿ ಫೋನ್ ಮಾಡ್ದಂತ ಕೊಟ್ರ ಮಾತಾಡೋದು. ಇದು ವಾಪಸ್ ತೆಗಿಬೇಕು. ಇದು ಕರ್ನಾಟಕದಿಂದ ವಾಪಸ್ ತೆಗಿಬೇಕಿತ್ತು. ಇದು ಕರ್ನಾಟಕದಿಂದ ವಾಪಸ್ ತೆಗಿಬೇಕು. ಸೋನಿಯಾ ಗಾಂಧಿ ನೀವು ಪ್ರಶ್ನೆ ನಮ್ಮನ್ನು ಕೇಳಿ ಉತ್ತರ ಈ ತರ ಮಾತಾಡಿ. ಪ್ರಶ್ನೆ ನಮ್ಮನ್ನು ಕೇಳೋದು, ಉತ್ತರ ಈ ತರ ಮಾತಾಡೋದು. ಸರ್ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಎರಡು ಪ್ರಶ್ನೆ ಇದೆ ಸರ್. ಅಲ್ಲಲ್ಲ ಒಂದ್ ನಿಮಿಷ. ಒಂದು ರವಿ ಅವರು ಎರಡು ಪ್ರಶ್ನೆ ಹೇಳಿದ್ದಾರೆ. ಒಂದು ರೈಟ್ ಆಫ್ ಬಗ್ಗೆ, ವೇ ಆಫ್ ಬಗ್ಗೆ ಡಿಫರೆನ್ಸಿಯೇಷನ್ ಹೇಳಿದ್ರು. ಅದಕ್ಕೆ ಮಾನ್ಯ ಉತ್ತರ ಆಗುತ್ತೆ. ಅದ್ರ ಬಗ್ಗೆ ಮುಖ್ಯಮಂತ್ರಿ ಪರವಾಗಿ, ಮುಖ್ಯಮಂತ್ರಿ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಕೊಡ್ತಾರೆ. ಅವ್ರ ಪರವಾಗಿ ಹೇಳ್ತಾರೆ ವಿಷಯಕ್ಕೆ. ನಾನು ಇನ್ನೂ ನಾಯ್ಕರ್ ಕೂತ್ಕೊಳ್ರಿ ಪ್ಲೀಸ್. ಇದು ಯಾವುದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ ತಾವು ಹೇಳಿದ್ರು ಒಪ್ಪೋಣ. ಮೋದಿ ಸಾಹೇಬರು ಇದ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡಿದ್ರು. ಅವರೇ ಇಡೀ ಎಲ್ಲ 5 ರಾಜ್ಯಗಳಲ್ಲಿ ಹೋಗಿ ಅದ್ರ ಬಗ್ಗೆ ಭಾಷಣ ಮಾಡಿ ಮ್ಯಾನಿಫೆಸ್ಟೋನಲ್ಲಿ ಮಾಡಿದ್ರು. ಇದನ್ನೆಲ್ಲ ಒಂದು ಸೈಡಿಗೆ ಇಟ್ಬಿಡೋಣ. 11 ವರ್ಷ ಆಯ್ತು, 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇದಕ್ಕೊಂದು ಈಗ ಇದು ಸುಳ್ಳು. ಒಬ್ರು ಮಾತಾಡಿ. ಈಗ ಯೂಟ್ಯೂಬ್ನಾಗ ತೋರಿಸ್ಬಿಡೋದಲ್ಲ. ಈಗ ಯೂಟ್ಯೂಬ್ನಾಗ ತೋರಿಸ್ಬಿಡ್ತೀವಿ. ಯೂಟ್ಯೂಬ್ನಾಗ ಇವಾಗ ತೋರಿಸ್ತೀವಿ. ಅಮಿತ್ ಶಾ ಹೇಳಿದ್ರೆ ಬಂದು ಇದು ಜುಮ್ಮಲ ಅಂತ ಹೇಳ್ತಾರೆ. ಅಮಿತ್ ಶಾ ಜುಮ್ಮಲ ಅಂತ ಹೇಳಿ ಅದಾನಿ ಅವರಿಗೆ ಮೋದಿ ಅವರು ಫೋನ್ ಮಾಡಿ ಕೊಟ್ಬಿಟ್ರೆ ಅಂತ ಹೇಳ್ಬೋದ ನಾವಂಗೆ. ಸುಮ್ಮನೆ ಏನ್ ಬೇಕಿತ್ತು ಮಾತಾಡೋದಂಗೆ ಬರೇ ಇರ್ತವೆ. 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಿರಿ. ಈ ದೇಶ 2 ಲಕ್ಷ ಕೋಟಿ ಸಾಲ ಇದೆ. 2 ಲಕ್ಷ ಕೋಟಿ ದೇಶ ಸಾಲ. ಈ ದೇಶದ ಸಾಲ 2 ಲಕ್ಷ ಕೋಟಿ ಇದೆ. ಅದಾನಿ ಅಂಬಾನಿ ಮೋದಿ ಮಾಡಿದ್ದಾರೆ. ಮಾಡಿಲ್ಲ ಕೂತ್ಕೋತೀರಿ ನೀವು, ಕೂರ್ತೀರಿ.